ಈಸ್ ಇಟ್ ಗೌರ್ಮೆಂಟ್? ಇಸ್ ಎ ಗೌರ್ಮೆಂಟ್? ಸಿದ್ದರಾಮಯ್ಯ ಸಾಹೇಬರು ಹೇಳಿ, ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಸಿದ್ದರಾಮಯ್ಯನವರು, ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರು ಹೇಳಿಕೆ ಕೊಡಲಿ. ನಾವು ಈ ಥರ 3 TMC ನೀರನ್ನು ನಾವು ಎಕ್ಸ್ಪ್ರೆಸ್ ಕೆನಾಲ್ ಮುಖಾಂತರ ತೊಗೊಂಡೋಗಲ್ಲ, ನಾಲೆ ಮುಖಾಂತರ ತೊಗೊಂಡೋಗ್ತೀವಿ. ಏನೋ ಗೇಟ್, ಅದೇನೋ ಆಟೋಮೆಟಿಕ್ ಗೇಟ್ ಅಂತ, ಅದೇನೋ ಸ್ಕಾಡಾ ಗೇಟ್ಸ್. ಸ್ಕಾಡಾ ಗೇಟ್ಸ್ ಅವೆಲ್ಲ ನಮ್ಗೆ ನಂಬಿಕೆ ಇಲ್ಲ. ಅದಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರು ಸಭೆ ಕರೀಲಿ. ಇಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅಲ್ಲಿರುವಂಥ ಶಾಸಕರು ನಮ್ಮ ಶ್ರೀನಿವಾಸ್ ಅವರು ಕೂಡ ಏನು ಮಾತಾಡ್ತಾ ಇಲ್ಲ. ಅವರು ಕೂಡ ವಿರೋಧ ಮಾಡಿದ್ದಾರೆ. ವಿರೋಧ ಮಾಡಿದ್ರೆ ಆಗಲ್ಲ, ನಾಳೆ ನಮ್ಮ ಜೊತೆ ಬಂದು ಪ್ರತಿಭಟನೆಗೆ ಬರಬೇಕು. ಅವರು ಎಲ್ರಿಗೂ ಕರೆದಿದ್ದೀವಿ ನಾವು. ಇಲ್ಲ, ಕರೆದಿಲ್ಲ. ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಕರೆದಿಲ್ಲ. ಕರೀಲಿ ಮೀಟಿಂಗ್ನ, ಎಲ್ಲ ಶಾಸಕರನ್ನು ಕರೀಲಿ, ಕೂತ್ಕೊಂಡು ವಿಶ್ವಾಸಕ್ಕೆ ತಗೊಳ್ಳಿ. ಯಾರೋ ಒಬ್ಬರನ್ನ ಕರೆದು ಮೀಟಿಂಗ್ ಮಾಡಿದ್ರೆ ಇದು ಆಗಲ್ಲ. ಇದು ಎಲ್ಲ ಶಾಸಕರನ್ನ ಕರೆದು ಕನ್ವಿನ್ಸ್ ಮಾಡಬೇಕಲ್ಲ. ಅಟ್ಲೀಸ್ಟ್ ಈ ಥರ ಹೇಳ್ಬೇಕಲ್ಲ, ಈ ಥರ ಮಾಡ್ತೀವಪ್ಪ, ಈ ಥರ ಮಾಡ್ತೀವಿ, ನಿಮ್ಗೆ ಯಾರಿಗೂ ಅನ್ಯಾಯ ಆಗಲ್ಲ. ಸುರೇಶ್ ಗೌಡ ನಿನಗೆ ನೀರು ಬರಲ್ಲ ಅಂದರೆ ಬೇರೆ ಯಾವ್ದಾರು ಒಂದು ಆಲ್ಟರ್ನೇಟಿವ್ ಮಾಡ್ತೀನಿ, ತುಮಕೂರಿಗೆ ನೀರು ಬರಲ್ಲ ಅಂದ್ರೆ ಇನ್ನೇನಾದ್ರು ಒಂದು ಆಲ್ಟರ್ನೇಟಿವ್ ಮಾಡಿ ನಾವು ತುಂಬಿಸ್ಕೊಡ್ತೀವಪ್ಪ ಅಂತ ಹೇಳ್ಬೇಕಲ್ಲ. ಅವರು ಹೇಳಿದ್ರೆ ಏಕಾಏಕಿ ಅವರು ಅಧಿಕಾರ ಇದೆ ಅಂತೇಳಿ ನಾವು ತೊಗೊಂಡೋಗ್ತೀವಿ, ಫೋರ್ಸ್ ಆಗ್ತೀವಿ ಅಂತ ಹೇಳಿದ್ರೆ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಜನಗಳಿಂದ ಆಯ್ಕೆಯಾಗಿರೋರು, ರೈತರಿಂದ ಆಯ್ಕೆಯಾಗಿರೋರು. ನಮ್ಮ ಅಧಿಕಾರ ಶಾಶ್ವತ ಅಲ್ಲ, ರೈತರು ಶಾಶ್ವತ, ಜಿಲ್ಲೆ ಶಾಶ್ವತ, ಜಿಲ್ಲೆ ನೀರಾವರಿ ಯೋಜನೆ ಶಾಶ್ವತ. ಅದರಿಂದ ನಾವು ಜಿಲ್ಲೆ ಜನಗಳ ಜೊತೆ ನಾವು ನಿಂತ್ಕೊಳ್ತೇವೆ. ನಾನು ವೈಯಕ್ತಿಕ ಹೋರಾಟ ಅಲ್ಲ, ಇದು BJP ಹೋರಾಟ ಅಲ್ಲ, ಇದು ಸುರೇಶ್ ಗೌಡರು ಹೋರಾಟ ಅಲ್ಲ, ಇದು ಜಿಲ್ಲೆಯ ರೈತರ ಹಿತವನ್ನು ರಕ್ಷಣೆ ಮಾಡುವಂಥ ಹೋರಾಟ. ಅದಕ್ಕೆಲ್ಲ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಮ್ಮ ಪತ್ರಿಕಾ ಸ್ನೇಹಿತರಿಗೂ ಕೂಡ ಕೈ ಮುಗಿದು ಬೇಡ್ಕೊಳ್ತೇನೆ. ನೀವೆಲ್ಲರೂ ಕೂಡ ಯಾರ ಪರನೂ ಇಲ್ಲದೆ ರೈತರ ಪರ ನಿಂತ್ಕೋಬೇಕು. ಸರ್ಕಾರ ಇದೆ ಅಂತೇಳಿ ಅವ್ರ ಪರಕ್ಕೂ ಕೂಡ ನೀವು ನಿಂತ್ಕೋಬಾರ್ದು. ನೀವೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಇರೋ ರೈತರ ಮಕ್ಕಳು, ನೀವು ಕೂಡ ನಮ್ಮ ಜೊತೆ ಇರಬೇಕು ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದ.